ಈಗಿನ ಕಾಲದಲ್ಲಿ ಮಕ್ಕಳಿಗೆ ಪ್ಯೂಬರ್ಟಿ ತುಂಬಾ ಬೇಗನೆ ಆಗ್ತಾ ಇದೆ. ಇದಕ್ಕೆ ಮೇನ್ ಕಾರಣ ಡಯಟ್ ಅಲ್ಲಿ ಅಂತ ಅಂದ್ರೆ ಈ 4 ಕಾರಣಗಳು. ಫಸ್ಟ್ ಆಗಿ ನಿಮ್ ಡಯಟ್ ಅಲ್ಲಿ ರಿಫೈನ್ಡ್ ಆಯಿಲ್ ಅನ್ನ ದಯವಿಟ್ಟು ಸ್ಟಾಪ್ ಮಾಡ್ಬಿಡಿ. ಯಾವುದೇ ತರಹದ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್, ನಿಮ್ ಕೋಕೋನಟ್ ಆಗ್ಲಿ ಗ್ರೌಂಡ್ ನಟ್ ಆಗ್ಲಿ ಯೂಸ್ ಮಾಡ್ಕೊಳ್ಳಿ. ಎರಡನೇದು ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಮಕ್ಕಳಿಗೆ ತುಂಬಾ ಜಾಸ್ತಿಯಾಗಿ ಕೊಟ್ಬಿಟ್ರೆ, ಅದು ಚೀಸು ಬಟರ್ ಆ ತರ ತುಂಬಾ ಜಾಸ್ತಿಯಾಗಿ ಕೊಟ್ಬಿಟ್ರೆ ಬೇಗನೆ ಪ್ಯೂಬರ್ಟಿ ಆಗುವ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಬರ್ತಿರುವ ಹಾಲು ತುಂಬಾ ಅಡಲ್ಟ್ರೇಟೆಡ್ ಆಗಿರೋದ್ರಿಂದ ಈ ತುಂಬಾ ಸೇವಿಸಿದರೆ ಮಿಲ್ಕ್ ಅಲ್ಲಿ ಒಂದು ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಎಂಬ ಒಂದು ಅಂಶ ಇರೋದ್ರಿಂದ ಮಕ್ಕಳು ಬೇಗನೆ ಪ್ಯೂಬರ್ಟಿ ಆಗುವ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನ ಆದಷ್ಟು ಲಿಮಿಟ್ ಅಲ್ಲಿ ಯೂಸ್ ಮಾಡಿದ್ರೆ ಮಕ್ಕಳಿಗೆ ನ್ಯೂಟ್ರಿಷನಲ್ ವ್ಯಾಲ್ಯೂನು ಇರುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ. ಮೂರನೇದಾಗಿ ಬೆಳಗ್ಗೆ ಹೊತ್ತು ಚಾಕ್ಲೇಟ್ಸ್ ಕೊಡೋದು ಇಲ್ಲ ಬಿಸ್ಕೆಟ್ಸ್ ಕೊಡೋದು ಹಾಗೂ ಜಂಕ್ ಫುಡ್ ತರ ಬೆಳಗ್ಗೆ ಎದ್ದ ತಕ್ಷಣ ಬ್ರೆಡ್ ಇಲ್ಲ ಸಂಜೆ ಹೊತ್ತು ಸ್ನಾಕ್ಸ್ ಜ್ಯೂಸ್ ಈ ತರ ಕೊಡೋದು ಆದಷ್ಟು ಅವಾಯ್ಡ್ ಮಾಡಿದ್ರೆ ಮೈಲಿರುವ ಭೋಜನಾಂಶ ಕಡಿಮೆ ಆಗುತ್ತೆ ಹಾಗೂ ಪ್ಯೂಬರ್ಟಿ ಬೇಗ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಅಂಡ್ ಲಾಸ್ಟ್ ಒನ್, ಮಕ್ಕಳಿಗೆ ಆದಷ್ಟು ಅವ್ರ ಡಯಟ್ ಅಲ್ಲಿ ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸ್ ಅನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರೆ ದೇಹದ ಬೆಳವಣಿಗೆಗೆ ಏನೇನು ನ್ಯೂಟ್ರಿಷನ್ ಬೇಕು ಎಲ್ಲ ಚೆನ್ನಾಗಿರುತ್ತೆ ಹಾಗೂ ಪ್ಯೂಬರ್ಟಿ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಈ ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸಿಗೂ ಹಾಗೂ ಮಕ್ಕಳಿರುವ ತಂದೆ ತಾಯರಿಗೆ ಶೇರ್ ಮಾಡಿ.